ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸದ್ಯಕ್ಕೆ ರಾಜ್ಯ ರಾಜಕೀಯದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬರೀ ಜಟಾಪಟಿ, ಅದು ಕಾಂಗ್ರೆಸ್ ಆಗಿರ್ಲಿ ಅಥವಾ ಬಿಜೆಪಿ ಆಗಿರ್ಲಿ, ಜನಪರ ಕೆಲಸ ಮಾಡಬೇಕಾದಂತ ಕಾಂಗ್ರೆಸ್ ಕೂಡ ಬಡಿದಾಟದಲ್ಲಿದೆ. ಯಾಕೊಳ್ಳೆ ಕೆಲಸ ಆಗ್ತಾ ಇಲ್ಲ ನಿಮ್ಮಿಂದ ಅಂತ ಪ್ರಶ್ನೆ ಮಾಡಬೇಕಾದ ಬಿಜೆಪಿಯಲ್ಲೂ ಕೂಡ ಹೊಡೆದಾಟ ಆಗ್ತಾ ಇದೆ. ಈಗ ಈ ಹೊಡೆದಾಟ ದೆಹಲಿ ತಲುಪಿದ್ದು ಯಾರ ಕೈ ಮೇಲಾಗತ್ತೆ? ಬಹಳಷ್ಟು ಬಾರಿ ಈ ಬೆಳವಣಿಗೆ ಆಗಿದೆ. ಶ್ವೇತಾ, ಈ ಬಾರಿ ಒಂದು ತಾರ್ಕಿಕ ಅಂತ್ಯ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಸಹಜವಾಗಿ ಬಿಜೆಪಿ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದರೆ ಈಗ ಜಿಲ್ಲಾಧ್ಯಕ್ಷರ ಚುನಾವಣೆ ನಡೆದಿದೆ, ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸಬೇಕು ಅನ್ನುವಂಥದ್ದು ಬಿಜೆಪಿಯ ರೆಬಲ್ಸ್ ಟೀಮ್ನವರ ಆಗ್ರಹ. ಅದರಲ್ಲೂ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಸಿಂಗಲ್ ಲೈನ್ ಅಜೆಂಡಾ ಇಟ್ಕೊಂಡು ದೆಹಲಿಗೆ ತೆರಳ್ತಾ ಇದ್ದಾರೆ. ಈಗಾಗಲೇ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ದೆಹಲಿಗೆ ತೆರಳಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ ಸಂಜೆ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ದೆಹಲಿಯಲ್ಲಿ ಕರ್ನಾಟಕದ ಬಿಜೆಪಿಯ ಸಂಸದರ ಜೊತೆಗೆ ಒಂದು ಸಭೆ ಕೂಡ ನಡೆಯುತ್ತೆ. ಸಭೆಯ ಬಳಿಕ ವರಿಷ್ಠರನ್ನ ಭೇಟಿಯಾಗುವಂತಹ ತೀರ್ಮಾನ ಮತ್ತು ಆ ರೀತಿಯಾದಂಥ ಪ್ಲಾನ್ ಈಗ ರೆಬಲ್ಸ್ ಟೀಮ್ನದ್ದಾಗಿದೆ. ಹೈಕಮಾಂಡ್ ಈ ರೆಬಲ್ಸ್ ಟೀಮ್ನ ಯಾವ ತೀರ್ಮಾನ ಅಥವಾ ಅವರ ಯಾವ ವಾದಗಳಿದ್ದಾವೆ, ವಿಜೇಂದ್ರನ್ನ ಕೆಳಗಿಳಿಸಬೇಕು ಅನ್ನುವಂಥದ್ದು ಒಂದು, ಇನ್ನೊಂದು ಚುನಾವಣೆ ನಡೆಸಬೇಕು ಅನ್ನುವಂಥ ಇರುವಂಥ ಅಜೆಂಡಾ. ಸೊ ಈ ಎರಡೂ ಅಜೆಂಡಾಗಳನ್ನು ಬಿಜೆಪಿಯ ವರಿಷ್ಠರು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆಂದರೆ ಈ ಹಿಂದೆಯೂ ಕೂಡ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಧ್ಯಕ್ಷರ ಭೇಟಿಗೂ ಕೂಡ ಈ ರೆಬಲ್ಸ್ ಟೀಮ್ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಈ ವಾದವನ್ನು ಅಂದರೆ ರೆಬಲ್ಸ್ ಟೀಮ್ನ ಈ ಆರ್ಗ್ಯುಮೆಂಟನ್ನು ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥದ್ದು, ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಇರ್ಬೋದು, ಇದನ್ನು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ ಮತ್ತು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೋಗ್ತಾರೆ ಮತ್ತು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೋದರೆ ಪಕ್ಷದೊಳಗೆ ಆಗುವಂಥ ಡ್ಯಾಮೇಜ್ ಎಂಥದ್ದು. ಸೊ ಈ ಎಲ್ಲ ಆ್ಯಂಗಲ್ನಿಂದಲೂ ಕೂಡ ವರಿಷ್ಠರು ಯೋಚನೆ ಮಾಡ್ತಾರೆ. ಸೊ ಸದ್ಯಕ್ಕೆ ದೆಹಲಿಯಲ್ಲಿ ಇವತ್ತು ಸಂಸದರ ಜೊತೆಗೆ ಅಂದರೆ ಕರ್ನಾಟಕದ ಬಿಜೆಪಿಯ ಸಂಸದರ ಜೊತೆಗೆ ಈ ರೆಬಲ್ಸ್ ಟೀಮ್ ಒಂದು ಸಭೆ ನಡೆಸ್ತಾರೆ. ಸಭೆಯ ಬಳಿಕ ವರಿಷ್ಠರನ್ನ ಭೇಟಿ ಆಗ್ತಾರೆ ಅನ್ನುವಂಥ ಮಾತುಗಳಿದ್ದಾವೆ. ಸೊ ವರಿಷ್ಠರನ್ನ ಭೇಟಿಯಾದಾಗ ವಿಜೇಂದ್ರ ಅವ್ರನ್ನ ಇಳಿಸೋದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಅವರ ಮುಂದೆ ಇಡಬೇಕಾಗತ್ತೆ. ಜೊತೆಗೆ ಈಗ ಜಿಲ್ಲಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಯನ್ನು ನೋಡಿದಾಗ ಗೋವಿಂದ ಕಾರಜೋಳ ಅವರು ಕೂಡ ಬೇಸರ ಆಗಿದ್ದಾರೆ ಅಂತೇಳಿ ಸುಧಾಕರ್ ಮಾತನಾಡಿದರು. ಅವರ ಕ್ಷೇತ್ರ ಚಿಕ್ಕಬಳ್ಳಾಪುರದ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಸರಿಯಾದಂಥದ್ದು ಆಗಲಿಲ್ಲ, ನಮ್ಮ ವಿರುದ್ಧ ಇರತಕ್ಕಂಥವ್ರನ್ನ ಆಯ್ಕೆ ಮಾಡಿದ್ದಾರೆ ಎನ್ನುವಂಥ ಗಂಭೀರವಾದ ಆರೋಪಗಳಿದ್ದಾವೆ. ಜೊತೆಗೆ ಸ್ವತಃ ಯತ್ನಾಳ್ ಕೂಡ ಜಿಲ್ಲಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಇವರಿಗೆ ಬೇಕಾದ ರೀತಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಇಡೀ ಚುನಾವಣಾ ಪ್ರಕ್ರಿಯೆ ಬಗ್ಗೆಯೇ ಬೇಸರವನ್ನು ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ಒಪ್ಕೊಳ್ಳುತ್ತಾ, ಬಿಜೆಪಿ ಹೈಕಮಾಂಡ್ ಇದನ್ನು ಎಷ್ಟರ ಮಟ್ಟಿಗೆ ಒಪ್ಕೊಳ್ಳುತ್ತೆ ಅನ್ನೋದು ಒಂದು. ಇನ್ನೊಂದು, ಇವರ ವಾದವನ್ನು ಇಟ್ಕೊಂಡು ವಿಜೇಂದ್ರ ಬದಲಾವಣೆಗೆ ಮುಂದಾದರೆ ಆಗಬಹುದಾದಂಥ ಪರಿಣಾಮಗಳೇನು, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಆದರೆ ಇದೆಲ್ಲದಕ್ಕೂ ಅಮಿತ್ ಶಾ ಮಧ್ಯಪ್ರವೇಶ ಮಾಡ್ತಾರಾ? ಬಹಳ ದೊಡ್ಡ ಪ್ರಶ್ನೆ. ಯತ್ನಾಳ್ ವಿಜೇಂದ್ರ ವಿರುದ್ಧ ಕಿಡಿಕಾರಿ ದೆಹಲಿ ತಲುಪಿದ್ರೆ ಯತ್ನಾಳ್ ಸಮಾಧಾನ ಮಾಡಿ ಕಳಿಸ್ತಾರೆ. ಈ ಕಡೆ ಯತ್ನಾಳ್ ವಿರುದ್ಧ ಸಿಡಿದೆದ್ದು ವಿಜೇಂದ್ರ ದೆಹಲಿ ತಲುಪಿದ್ರೆ ವಿಜೇಂದ್ರನ್ ಸಮಾಧಾನ ಮಾಡಿ ಕಳಿಸ್ತಾರೆ. ಇಬ್ಬರ ನಡುವೆ ಜಗಳ ಇದೆ ಅಂದ್ರೆ ಒಬ್ರು ಬಾಯಿ ಮುಚ್ಚೋ ಕೆಲಸ ಆಗಬೇಕು. ಇಬ್ಬರಿಗೂ ಸಮಾಧಾನ ಮಾಡಿ ಕಳಿಸಿದ್ರೆ ರಾಜ್ಯದಲ್ಲಿ ವಾಪಸ್ ಬಂದು ಮತ್ತೆ ಕಿತ್ತಾಟ ಶುರುವಾಗುತ್ತೆ. ಹೈಕಮಾಂಡ್ ಸ್ಟ್ರಾಟಜಿ ಏನಿಲ್ಲಿ? ಶ್ವೇತಾ, ಹೈಕಮಾಂಡ್ ಸದ್ಯಕ್ಕೆ ಯಾರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಯಾಕಂದರೆ ಯಾವುದೇ ಒಂದು ಬಣದ ಮೇಲೆ ಕ್ರಮ ತೆಗೆದುಕೊಂಡ್ರೆ ಇನ್ನೊಂದು ಬಣ ರೆಬಲ್ ಆಗುತ್ತೆ. ಅದು ಮುಂದಿನ ಪಕ್ಷ ಸಂಘಟನೆಯ ಮೇಲೂ ಕೂಡ ಪರಿಣಾಮ ಬೀರುವಂಥದ್ದು. ಇಲ್ಲಿ ಸಮುದಾಯಗಳ ವಿಚಾರಗಳು ಕೂಡ ಇದ್ದಾವೆ. ಜೊತೆಗೆ ಯಡಿಯೂರಪ್ಪನವರ ಪುತ್ರ ಅನ್ನುವ ಕಾರಣಕ್ಕಾಗಿ ವಿಜೇಂದ್ರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳು ಅಥವಾ ಅವ್ರನ್ನ ಕೆಳಗಿಳಿಸೋದು ಅಥವಾ ಚುನಾವಣೆ ಮಾಡೋದು, ಆ ಒಂದು ಪ್ರಕ್ರಿಯೆಗೆ ಮುಂದಾದರೆ ಅದರಿಂದ ಆಗಬಹುದು ಅಂತ ಡ್ಯಾಮೇಜನ್ನು ಕೂಡ ಹೈಕಮಾಂಡ್ ಗಮನ ಹರಿಸಬೇಕಾಗತ್ತೆ. ಹೀಗಾಗಿ ಇನ್ನೊಂದು ಕಡೆ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಅವ್ರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಆಗಬಹುದಾದಂಥ ಪರಿಣಾಮಗಳು, ಪಾರ್ಟಿಯಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ. ಸೊ ಇಂಥ ಸಂದರ್ಭಗಳಲ್ಲಿ ಹೈಕಮಾಂಡ್ ಇಬ್ಬರನ್ನ ಸಮಾಧಾನ ಪಡಿಸುವಂಥ ಸೂತ್ರಕ್ಕೆ ಹೆಚ್ಚು ಮೊರೆ ಹೋಗ್ತಾ ಇದೆ. ಯಾಕಂದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದಮೇಲೆ, ಇಷ್ಟೆಲ್ಲ ಜಟಾಪಟಿಗಳಾದಮೇಲೆ, ಇಷ್ಟೆಲ್ಲ ಬಹಿರಂಗವಾಗಿ ಕಿತ್ತಾಡ್ಕೊಂಡ ಮೇಲೂ ಕೂಡ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳದೇ ಇರೋದನ್ನ ಗಮನಿಸಿದಾಗ ಈ ಎರಡೂ ಟೀಮ್ಗಳನ್ನು ನಿಭಾಯಿಸುವಂಥದ್ದೇ ಹೈಕಮಾಂಡ್ನ ಮುಂದಿರ್ತಕ್ಕಂಥ ಆಯ್ಕೆ. ಹೀಗಾಗಿ ಅದಕ್ಕೆ ಒಂದು ಸಂಧಾನ ಸೂತ್ರ ಏನು ಅನ್ನುವಂಥದ್ದು ಹೈಕಮಾಂಡ್ ಹಂತದಲ್ಲಿ ರೆಡಿ ಆಗಬೇಕಾಗುತ್ತೆ. ಇಲ್ಲಿಯ ತನಕ ಈ ರೆಬಲ್ಸ್ ಟೀಮ್ ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಆದರೆ ವಿಜಯೇಂದ್ರ ಅವರು ಹೈಕಮಾಂಡ್ನ ಭೇಟಿ ಆದಾಗ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಈ ರೆಬಲ್ಸ್ ಟೀಮ್ನ ಜೊತೆಗೆ ಅಮಿತ್ ಶಾ ಮಾತುಕತೆ ಏನಾದರೂ ಆದರೆ ಬಹುಶಃ ಇದೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು ಅಂತ ಕಾಣಿಸುತ್ತೆ. ಇವತ್ತಿನ ದೆಹಲಿಯ ಭೇಟಿಯಲ್ಲಿ ಒಂದು ಅಂತಿಮ ತೀರ್ಮಾನಗಳಾಗಬಹುದೇನೋ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಬಿಜೆಪಿ ಪಕ್ಷದಲ್ಲಿ ಇದೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.